ರಕ್ತದಾನ ಶಿಬಿರದ ಮೂಲಕ ಮಲ್ಲಿಕಾರ್ಜುನ್ ಪಗಡೆ ಜನ್ಮದಿನ ಆಚರಣೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಸಮಾಜಮುಖಿ ಸಂದೇಶ ಸಾರುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯ ಕೇಂದ್ರ ಕಚೇರಿಯಲ್ಲಿ ಬುಧವಾರ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು, ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆಯವರ ಜನ್ಮದಿನವನ್ನು ರಕ್ತದಾನ ಶಿಬಿರದ ಮೂಲಕ ಸರಳವಾಗಿ ಆಚರಿಸಲಾಯಿತು. ಆರೋಗ್ಯ ಕಾಂಪೋನೆಂಟ್ ಬ್ಲಡ್ ಸೆಂಟರ್ ಸಹಯೋಗದಲ್ಲಿ ಆಯೋಜಿಸಿದ್ದ ಶಿಬಿರಕ್ಕೆ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಲಾಯಿತು. ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯ ಅಧ್ಯಕ್ಷ ಮಹದೇವ್ ಎಸ್ ಪಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕ ಕೇದಾರನಾಥ ಕುಲಕರ್ಣಿ, ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜಶೇಖರ್ ಎಸ್ ಮಾಥೋಳಿ, ವರದಿಗಾರ ಪವನ್ ಕುಲಕರ್ಣಿ ಹಾಗೂ ಕರ್ನಾಟಕ ನವ ನಿರ್ಮಾಣ ಸೇನೆ ಮತ್ತು ಪೊಲೀಸ್ ಮಹಾಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ರವಿಕುಮಾರ್ ದೇಂಗಾವ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವರದಿಗಾರ ಪವನ್ ಕುಲಕರ್ಣಿ, ಜನ್ಮದಿನವನ್ನ ಆಡಂಬರದಿಂದ ಆಚರಿಸುವ ಬದಲು ಸಮಾಜಕ್ಕೆ ಉಪಯೋಗವಾಗುವ ರಕ್ತದಾನ ಶಿಬಿರದ ಮೂಲಕ ಆಚರಿಸಿರುವುದು ಮಾದರಿಯ ಕಾರ್ಯವಾಗಿದೆ. ಶಿಬಿರಕ್ಕೆ ಸಹಕಾರ ನೀಡಿದ್ದ ಆರೋಗ್ಯ ಕಾಂಪೋನೆಂಟ್ ಬ್ಲಡ್ ಸೆಂಟರ್ ಹಾಗೂ ಎಲ್ಲ ಸ್ವಯಂ ಸೇವಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂದಿನ ವಿಶೇಷ ದಿನವಾದಂತ ಮಲ್ಲಿಕಾರ್ಜುನ್ ಪಗಡೆ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಮತ್ತು ಕಲ್ಯಾಣ ಜ್ಯೋತಿ ಪತ್ರಿಕೆಯ ಸಂಪಾದಕರು, ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆರೋಗ್ಯ ಕಾಂಪೋನೆಂಟ್ ಬ್ಲಡ್ ಸೆಂಟರ್ ಮತ್ತೆ ಕಲ್ಯಾಣ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಒಂದು ಏನು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರದಲ್ಲಿ ಯಾರು ವಾಲಂಟಿಯರ್ ರಕ್ತದಾನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಪಗಡೆಯವರ ಕಡೆಯಿಂದ ಮತ್ತೆ ಅದೇ ನಮ್ಮ ಸಂಘದ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಏನು ಈ ಬ್ಲಡ್ ಕ್ಯಾಂಪ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜಶೇಖರ್ ಎಸ್ ಮಾಥೋಳಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಜನಸಾಮಾನ್ಯರ ಸಮಸ್ಯೆಗಳಿಗೆ ಧ್ವನಿಯಾಗಿರುವ ಹಿರಿಯ ಪತ್ರಕರ್ತ ಮಲ್ಲಿಕಾರ್ಜುನ್ ಪಗಡೆಯವರ ಜನ್ಮದಿನವನ್ನ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಆಚರಿಸಿರುವುದು ಹೆಮ್ಮೆಯ ಸಂಗತಿ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಶೇಷ ದಿನ 7/7/2026 ಅಂದ್ರೆ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ಮತ್ತು ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಂಪಾದಕರು ಮತ್ತು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಆದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ಪತ್ರಕರ್ತರು ಮಲ್ಲಿಕಾರ್ಜುನ್ ಪಗಡೆ ಅವರ ಇವತ್ತಿನ ದಿವಸ ಹುಟ್ಟುಹಬ್ಬ. ಅವರ ಅನುಪಸ್ಥಿತಿಯಲ್ಲಿ ಕಾರಣಾಂತರಗಳಿಂದ ಅವರು ಬೇರೆ ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೋಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆಯವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿವಸ ಈ ಒಂದು ಹುಟ್ಟುಹಬ್ಬವನ್ನ ಸರಳ ರೀತಿಯಿಂದ ಈ ಒಂದು ಬ್ಲಡ್ ಡೊನೇಷನ್ ಯಾವುದು ಆರೋಗ್ಯ ಕಾಂಪೋನೆಂಟ್ ಬ್ಲಡ್ ಸೆಂಟರ್ ಅವರ ಒಂದು ಆಯೋಜಕರು ಅವರು ಆಯೋಜನೆ ಮಾಡಿದ್ದಾರೆ. ಇದು ಒಂದು ಬ್ಲಡ್ ಡೊನೇಷನ್ ಅನ್ನ ಸಮಾಜಕ್ಕೆ ಒಂದು ಸಾಕಷ್ಟು ಜನರು ಬೇರೆ ಬೇರೆ ಒಂದು ಏನು ಯಾವುದೇ ಅಪಘಾತದಲ್ಲಿ ಆಗಿರ್ಬೋದು, ಯಾವುದೋ ಒಂದು ರೋಗದಲ್ಲಿ ಬಳತಕ್ಕಂಥವ್ರಿಗೆ ಬ್ಲಡ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಜೀವನಕ್ಕೆ. ಅದಕ್ಕೋಸ್ಕರ ಸರಳ ರೀತಿಯಿಂದ ಯಾವುದೇ ಕೇಕು ಅದು ಆಡಂಬರದ ಒಂದು ಆಚರಣೆ ಮಾಡ್ಲಾರ್ದೇನೆ ಸರಳ ರೀತಿಯಿಂದ ಸಮಾಜಮುಖಿ ಅವರು ಕೂಡ ಸಮಾಜಮುಖಿ ಕೆಲಸ ಮಾಡ್ಕೋತ ಬಂದಿದ್ದಾರೆ. ಇದು ಕೂಡ ಅವರ ಬರ್ತ್ಡೇ ಕೂಡ ಸರಳ ರೀತಿಯಿಂದ ನಾವು ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಒಂದು ಧ್ವನಿ ಸಂಘಟನೆ ವತಿಯಿಂದ ಮತ್ತು ಆರೋಗ್ಯ ಕಾಂಪೋನೆಂಟ್ ಬ್ಲಡ್ ಸೆಂಟರ್ ವತಿಯಿಂದ ಇವತ್ತಿನ ದಿವಸ ಬ್ಲಡ್ ಡೊನೇಷನ್ ಆಯೋಜನೆ ಮಾಡಿದ್ದೇವೆ. ಅವರಿಗೆ ಆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಇನ್ನೂ ಜನರ ಸೇವೆ, ನೊಂದವರ ದೀನ ದಲಿತರ ಬಡವರ ಧ್ವನಿಯಾಗಿ ಈ ಕರ್ನಾಟಕದಂತ ಅವರ ಏನೊಂದು ಬಡ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡುವಂತೆ ದೇವರ ಆಶೀರ್ವಾದ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಪಗಡೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಕರ್ನಾಟಕ ನವ ನಿರ್ಮಾಣ ಸೇನೆ ಮತ್ತು ಪೊಲೀಸ್ ಮಹಾಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ರವಿಕುಮಾರ್ ದೇಗಾವ ಮಾತನಾಡಿ, ಬಡವರು, ದೀನ ದಲಿತರು ಹಾಗೂ ಅನ್ಯಾಯಕ್ಕೆ ಒಳಗಾದವರ ಪರ ನಿರಂತರವಾಗಿ ಧ್ವನಿಯಾಗಿರುವ ಮಲ್ಲಿಕಾರ್ಜುನ್ ಪಗಡೆಯವರಿಗೆ ತಾಯಿ ರಾಜೇಶ್ವರಿ ಆಯುರಾರೋಗ್ಯ ಐಶ್ವರ್ಯ ಇನ್ನಷ್ಟು ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಆತ್ಮೀಯರಾದಂಥ ಮಲ್ಲಿಕಾರ್ಜುನ್ ಪಗಡೆ ಅವರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ರಕ್ತದಾನ ಶಿಬಿರ ಅವರ ಇವತ್ತು ಪತ್ರಿಕಾ ಭವನದಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸ. ಮಲ್ಲಿಕಾರ್ಜುನ್ ಪಗಡೆ ಅವರು ಇವತ್ತು ರೈತರಿಗೆ ಅನ್ಯಾಯ ಆದಾಗ, ಇವತ್ತು ಬಡರಿಗೆ ಅನ್ಯಾಯ ಆದಾಗ, ನಾಡ ನುಡಿ ಜಲ ಭಾಷೆಗೆ ಕಡಿವಾಳ ಬಿದ್ದಾಗ
ಧ್ವನಿ ಎತ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ತಾಯಿ ರಾಜರಾಜೇಶ್ವರಿ ಆಯುಷ್ಯ ಆರೋಗ್ಯ ಕೊಟ್ಟು ಸಂಪತ್ತು ಕೊಟ್ಟು ಕರುಣಿಸಲಿ ಎಂದು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳು. ಕರ್ನಾಟಕ ನವನಿರ್ಮಾಣ ಸೇನೆಯ ಜಿಲ್ಲಾ ಅಧ್ಯಕ್ಷ ಮತ್ತು ಪೊಲೀಸ್ ಮಹಾಸಂಘದ ಜಿಲ್ಲಾ ಅಧ್ಯಕ್ಷ ರವಿ ದೇಗಾಂವ್ ನಾನು ಆತ್ಮೀಯವಾಗಿ ಶುಭ ಕೋರ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾಂಪೋನೆಂಟ್ ಬ್ಲಡ್ ಸೆಂಟರ್ ನಿರ್ದೇಶಕರಾದ ಆಕಾಶ್ ಹಿರೇಮಠ್, ಪ್ರಸಾದ್ ಬುಜ್ಜಾ, ಸಮಾಜ ಸೇವಕರಾದ ಕೇದಾರನಾಥ್ ಕುಲಕರ್ಣಿ, ಪ್ರಮೋದ್ ರಾಠೋಡ್, ಸತೀಶ್ ಗಾಗಿಲ್, ವರದಿಗಾರ ಮಲ್ಲಯ್ಯ ಜೋಗೂರ್, ನವ ಕರ್ನಾಟಕ ಸುದ್ದಿ ವಾಹಿನಿಯ ಛಾಯಾಗ್ರಾಹಕ ರಾಹುಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.